ದೊಡ್ಡ ದೊಡ್ಡ ಮ್ಯಾನೇಜ್ಮೆಂಟ್ ಲೀಡರ್ಸ್ಗಳು ಈ ಗುರುಗಳು ಒಂದು ಮಾತು ಹೇಳ್ತಾರೆ. ಏನ್ ಹೇಳ್ತಾರೆ ಅಂದ್ರೆ, ಕೆಲಸ ಮಾಡೋದು ಎರಡು ತರಹ, ಪ್ರೆಷರ್ ಇಂದ ಕೆಲಸ ಮಾಡೋದು, ಪ್ಲೆಷರ್ ಇಂದ ಕೆಲಸ ಮಾಡೋದು ಅಂತ. ಎಷ್ಟು ಅವರು ತಾವು ವಿದ್ಯಾಪೀಠವನ್ನು ಪ್ರೀತಿಸ್ತಾ ಇದ್ರು ಅಂದ್ರೆ ಒಂದೆರಡು ಪ್ರಸಂಗಗಳು ನಮಗೆ ತುಂಬಾ ಆಶ್ಚರ್ಯವನ್ನು ಉಂಟು ಮಾಡುತ್ತೆ. ದೊಡ್ಡ ದೊಡ್ಡ ಅಂಗಡಿಗಳಲ್ಲಿ, ಕಂಪನಿಗಳಲ್ಲಿ ಹೇಳ್ತಾರೆ. ಏನ್ ಹೇಳ್ತಾರೆ ಅಂದ್ರೆ, ಕಸ್ಟಮರ್ ಈಸ್ ಯುವರ್ ಬಾಸ್, ಅಂದ್ರೆ ಗ್ರಾಹಕ ಏನಿದ್ದಾನೆ ಅವನೇ ಬಾಸ್ ಅಂತ ಹೇಳ್ತಾರೆ. ಗುರುಗಳು ಒಂದು ವಿದ್ಯಾಪೀಠ ಗುರುಕುಲ ಸ್ಥಾಪನೆ ಮಾಡಿದ್ದಾರೆ. ಅಲ್ಲಿ ಯಾರು ಬಾಸ್ ಆಗ್ಬೇಕು? ಸ್ವಾಮಿಗಳು ಯಾರನ್ನ ಬಾಸ್ ಅಂತ ತೀರ್ಮಾನ ಮಾಡಿದ್ರು ಅಂದ್ರೆ ವಿದ್ಯಾರ್ಥಿಗಳನ್ನೇ ಬಾಸ್ ಅಂತ ತೀರ್ಮಾನ ಮಾಡಿದ್ರು. ಜಯತಿ ಹರಿರ ಚಿಂತ್ಯ ಸರ್ವದೇವೇಕ ವಂದ್ಯ ಪರಮ ಗುರುರಭೀಷ್ಟ ವಾಪ್ತಿದ ಸಜ್ಜನಾನಾಂ ನಿಖಿಲ ಗುಣಗಣಾರ್ಣ ನಿತ್ಯ ನಿರ್ಮುಕ್ತ ದೋಷಃ ಸರಸಿಜ ನಯನೋಸೌ ಶ್ರೀಪತಿ ಮಾನದೋ ನಃ. ಪರಮ ಪೂಜ್ಯರಾದ ವಿಶ್ವೇಶತೀರ್ಥರಿಂದ ನಾವು ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕಾಗಿರ್ತಕ್ಕಂಥ ನೀತಿಗಳು, ಕಲಿಯಬೇಕಾಗಿರ್ತಕ್ಕಂಥ ಪಾಠಗಳು ತುಂಬಾ ಇದೆ. ನಾನು ಒಂದೆರಡು ಪ್ರಸಂಗಗಳನ್ನ ಮಾತ್ರ ಹೇಳಲಿಕ್ಕೆ ಬಯಸ್ತೇನೆ. ದೊಡ್ಡ ದೊಡ್ಡ ಮ್ಯಾನೇಜ್ಮೆಂಟ್ ಲೀಡರ್ಸ್ಗಳು ಈ ಗುರುಗಳು ಒಂದು ಮಾತು ಹೇಳ್ತಾರೆ. ಏನ್ ಹೇಳ್ತಾರೆ ಅಂದ್ರೆ, ಕೆಲಸ ಮಾಡೋದು ಎರಡು ತರಹ, ಪ್ರೆಷರ್ ಇಂದ ಕೆಲಸ ಮಾಡೋದು, ಪ್ಲೆಷರ್ ಇಂದ ಕೆಲಸ ಮಾಡೋದು ಅಂತ. ಯಾರಾದ್ರೂ ಪ್ರೆಷರ್ ಇಂದ ಕೆಲಸ ಮಾಡಿದ್ರೆ ಅವ್ರ ಮುಖದಲ್ಲಿ ಒತ್ತಡ ಕಾಣಿಸುತ್ತೆ, ಅವಸರ ಕಾಣಿಸುತ್ತೆ. ಆಮೇಲೆ ಬಸ್ಸಿಂದ ನಾವು ಓದ್ತೀವಿ, ಅವಸರವೇ ಅಪಘಾತಕ್ಕೆ ಕಾರಣ ಅಂತ ಓದ್ತಾ ಇರ್ತೀವಿ. ಅವ್ರು ಯಾವತ್ತೂ ಕೂಡ ಪ್ರೆಷರ್ ಇಂದ ಕೆಲಸ ಮಾಡ್ತಾ ಇರ್ಲಿಲ್ಲ, ಪ್ಲೆಷರ್ ಇಂದ ಕೆಲಸ ಮಾಡ್ತಾ ಇದ್ರು. ಅಂದ್ರೆ ಒಂದು ಗುರಿಯನ್ನ ನಾವು ಘೋಷವಾಕ್ಯವನ್ನಾಗಿ ಜೀವನದಲ್ಲಿ ಸ್ವೀಕಾರ ಮಾಡಿಬಿಟ್ರೆ ಅದಕ್ಕಾಗೇ ಬದುಕಬೇಕು. ಸ್ವಾಧ್ಯಾಯ ಪ್ರವಚನಾಭ್ಯಾಂ ನ ಪ್ರಮದಿತವ್ಯಂ ತದ್ಧೀ ತಪಃ ತದ್ಧೀ ತಪಃ ಅಂತ ಹೇಳಿ ನಮ್ಮ ಪಾಲಿಗೆ ಬಂದ ಅಧ್ಯಯನವನ್ನ ಮಾಡಬೇಕು, ಮತ್ತೆ ಅದನ್ನ ಪ್ರಸಾರ ಮಾಡಬೇಕು, ಇದು ತಪಸ್ಸು ಅಂತ ಉಪನಿಷತ್ ಹೇಳಿದ್ರೆ, ಅದ್ರ ಜೊತೆ ಸ್ವ ಅಧ್ಯಾಯ ಅಂದ್ರೆ ಆತ್ಮವಿಮರ್ಶೆ ಮಾಡಬೇಕು ಅಂತ ಹೇಳ್ತಾ ಇರ್ತಕ್ಕಂಥವರಾಗಿದ್ದಾರೆ. ತಾವು ಮಾಡುವ ಕೆಲಸವನ್ನ ಆತ್ಮವಿಮರ್ಶೆಯನ್ನಾಗಿ ಮಾಡಿಕೊಂಡು ಆ ಕೆಲಸವನ್ನ ನಡೆಸ್ತಾ ಇರತಕ್ಕಂಥವರಾಗಿದ್ರು ಅಂತ. ಇದಕ್ಕೆ ಎಷ್ಟು ಅವರು ತಾವು ವಿದ್ಯಾಪೀಠವನ್ನು ಪ್ರೀತಿಸ್ತಾ ಇದ್ರು ಅಂದ್ರೆ ಒಂದೆರಡು ಪ್ರಸಂಗಗಳು ನಮಗೆ ತುಂಬಾ ಆಶ್ಚರ್ಯವನ್ನು ಉಂಟು ಮಾಡುತ್ತೆ. ದೊಡ್ಡ ದೊಡ್ಡ ಅಂಗಡಿಗಳಲ್ಲಿ, ಕಂಪನಿಗಳಲ್ಲಿ ಹೇಳ್ತಾರೆ. ಏನ್ ಹೇಳ್ತಾರೆ ಅಂದ್ರೆ, ಕಸ್ಟಮರ್ ಈಸ್ ಯುವರ್ ಬಾಸ್, ಅಂದ್ರೆ ಗ್ರಾಹಕ ಏನಿದ್ದಾನೆ ಅವನೇ ಬಾಸ್ ಅಂತ ಹೇಳ್ತಾರೆ. ಗುರುಗಳು ಒಂದು ವಿದ್ಯಾಪೀಠ ಗುರುಕುಲ ಸ್ಥಾಪನೆ ಮಾಡಿದ್ದಾರೆ. ಅಲ್ಲಿ ಯಾರು ಬಾಸ್ ಆಗ್ಬೇಕು? ಅನ್ನದಾನ ಮಾಡಿ ವಿದ್ಯಾದಾನ ಮಾಡ್ತಾ ಇರುವ ಸ್ವಾಮಿಗಳು ಬಾಸ್ ಆಗ್ಬೇಕು, ಅಥವಾ ಪಾಠ ಹೇಳಿಕೊಟ್ಟ ಜ್ಞಾನ ನಿಧಿಗಳಾದ ಗುರುಗಳು ಬಾಸ್ ಆಗ್ಬೇಕು, ಅಥವಾ ವಿದ್ಯೆ ಕಲಿಯಕ್ಕೆ ಅಂತ ತಂದೆ ತಾಯಿಗಳನ್ನು ಬಿಟ್ಟು ಬಂದಿರತಕ್ಕಂಥ ವಿದ್ಯಾರ್ಥಿಗಳು ಬಾಸ್ ಆಗಬೇಕು. ಸ್ವಾಮಿಗಳು ಯಾರನ್ನ ಬಾಸ್ ಅಂತ ತೀರ್ಮಾನ ಮಾಡಿದ್ರು ಅಂದ್ರೆ ವಿದ್ಯಾರ್ಥಿಗಳನ್ನೇ ಬಾಸ್ ಅಂತ ತೀರ್ಮಾನ ಮಾಡಿದ್ರು. ಯಾಕೆ ಅಂದ್ರೆ ಆ ವಿದ್ಯಾರ್ಥಿ 12 ವರ್ಷ ಇರಬೇಕು, ತಂದೆ ತಾಯಿಗಳನ್ನ ಬಿಟ್ಟಿರ್ಬೇಕು, ಮತ್ತೆ ಸ್ವಾಮಿಗಳು ನಮಗೆ ಪ್ರಾಮುಖ್ಯತೆ ಕೊಡ್ತಾರೆ ಅಂತ ತಿಳ್ಕೊಂಡು ಅವನು ಇನ್ನೂ ಚೆನ್ನಾಗಿ ಕಲಿಬೇಕು. ಅದಕ್ಕಾಗಿ ಅವರು ಯಾವುದೇ ವಿದ್ಯಾರ್ಥಿ ಯಾವುದೇ ತೊಂದರೆಯನ್ನು ಹೇಳಿದ್ರು ಕೂಡ ಆ ವಿದ್ಯಾರ್ಥಿಯ ದೃಷ್ಟಿಯಲ್ಲಿ ನಿಂತು ನೋಡಿಕೊಂಡು ಏನ್ ಮಾಡ್ತಾ ಇದ್ರು ಅಂದ್ರೆ ಆ ವಿದ್ಯಾರ್ಥಿಗಳನ್ನ ಸಂತೈಸ್ತಾ ಇರ್ತಕ್ಕಂಥವರಾಗಿದ್ರು. ಯಾವತ್ತೂ ವಿದ್ಯಾರ್ಥಿಯ ಮೇಲೆ ನಿರ್ದಾಕ್ಷಿಣ್ಯವಾದ ನಿಷ್ಠುರವಾದ ಕ್ರಮವನ್ನ ಅವರು ಕೈಗೊಳ್ತಾ ಇರಲಿಲ್ಲ. ಅಂದ್ರೆ ಎಷ್ಟು ಇಂದಿನ ಜಗತ್ತು ಅಳವಡಿಸಿಕೊಳ್ಳುವ ನೀತಿಯನ್ನು ಆಗ್ಲೇ ಅಳವಡಿಸಿಕೊಂಡು ನೂರಾರು ವಿದ್ಯಾರ್ಥಿಗಳು ವಿದ್ಯಾಪೀಠಕ್ಕೆ ಬರೋ ಹಾಗೆ ಮಾಡಿ ಆ ವಿದ್ಯಾಪೀಠವನ್ನ ಒಂದು ಬೃಹತ್ ಸಂಸ್ಥೆಯನ್ನಾಗಿ ಮಾಡಿ ನಿರೂಪಿಸ್ತಾ ಇರ್ತಕ್ಕಂಥವರಾಗಿದ್ದಾರೆ. ಅದು ನಾವು ಅವರಿಂದ ಕಲಿಯಬೇಕಾಗಿರ್ತಕ್ಕಂಥ ಒಂದು ದೊಡ್ಡ ಪಾಠ. ಒಂದು ಸಂಸ್ಥೆ ಅಂದ ಮೇಲೆ ಕೆಲಸಕ್ಕೆ ಸೇರಿದ ಒಂದು 15 ದಿವಸ ಹೆದರಿಕೆ ಇರುತ್ತೆ. ಆಮೇಲೆ ಮೆಲ್ಲಗೆ ಏನಂತ ಹೇಳಿದ್ರೆ ಆ ಗುಂಪುಗಾರಿಕೆ ಆರಂಭ ಆಗ್ಬಿಟ್ಟು ಕೆಲಸನೇ ಮಾಡಬೇಕು ಅಂತೇನಿಲ್ಲ ಅನ್ನೋ ಭಾವನೆ ಸಲೀಸಾಗಿ ಬರುವ ಸಾಧ್ಯತೆ ಇರುತ್ತೆ. ಆದ್ರೆ ಗುರುಗಳ ಉದ್ದೇಶ ಏನಿತ್ತು? ವಿದ್ಯಾಪೀಠದಲ್ಲಿ ವಿದ್ಯಾರ್ಥಿಗಳಿಗೆ ಉತ್ತಮವಾದ ವಿದ್ಯೆಯನ್ನೇ ಕೊಡಬೇಕು ಅಂತಿತ್ತು. ಅದಕ್ಕಾಗಿ ಗುರುಗಳು ಏನ್ ಮಾಡ್ತಾ ಇದ್ರು ಅಂದ್ರೆ, ತಾನು ಬೇರೆ ಊರಿಗೆ ಹೋಗ್ತೀನಿ ಅನ್ನೋದು ಎಲ್ಲಾ ಕಡೆನೂ ಪ್ರಚಾರ ಆಗ್ತಿತ್ತು. ಮೈಸೂರಿಗೆ ಹೋಗ್ತಾರೆ, ಬೆಳಗಾಂಗೆ ಹೋಗ್ತಾರೆ, ಇಲ್ಲ ಬಿಜಾಪುರ್ಗೆ ಹೋಗ್ತಾರೆ ಅಂತ ಪ್ರಸಿದ್ಧಿ ಆಗ್ತಿತ್ತು. ಆ ಪ್ರಸಿದ್ಧಿ ಆದಾಗ್ಲೇನೆ ತಕ್ಷಣ ಒಂದು ಮನಸ್ಸು ಅಧ್ಯಾಪಕರಲ್ಲೋ ಹುಡುಗರಲ್ಲೋ ಬರೋದುಂಟು. ಯಾವ ಮನಸ್ಸು ಬರೋದುಂಟು?
ಟ್ರಾಫಿಕ್ ಸಿಗ್ನಲ್ ಅಲ್ಲಿ ಟ್ರಾಫಿಕ್ ಪೊಲೀಸ್ ಇಲ್ಲ ಅಂದ್ರೆ ಕ್ಲೀನ್ ಆಗಿ ಓವರ್ ಕ್ರಾಸ್ ಮಾಡ್ಬೋದು ಅನ್ನೋ ಮನಸ್ಸು ಹೇಗೆ ಬರುತ್ತೋ ಹಾಗೆ ಗುರುಗಳಿಲ್ಲ ಅಂದ್ರೆ ಸ್ವಲ್ಪ ಸಲೀಸಾಗಿ ತಗೋಬಹುದು ಅನ್ನೋ ಭಾವನೆ ಬರ್ತಾ ಇತ್ತು. ಅದಕ್ಕೆ ಗುರುಗಳು ಏನ್ ಮಾಡ್ತಿದ್ದಂದ್ರೆ, ನಾನು ಮೈಸೂರಿಗೆ ಹೋಗ್ತೀನಿ, ಬೆಂಗಳೂರಿಗೆ ಹೋಗ್ತೀನಿ, ಬೆಳಗಾಂಗೆ ಹೋಗ್ತೀನಿ ಅಂತ ಹೇಳಿ ಅರ್ಧ ಮುಕ್ಕಾಲು ಗಂಟೆಲೆ ವಾಪಸ್ಸು ಬಂದು ದಿಢೀರ್ನ ಎಲ್ಲ ತರಗತಿಗಳನ್ನು ಪರೀಕ್ಷೆ ಮಾಡ್ತಿದ್ರು. ಅಂದ್ರೆ ಯಾವ ಅಧ್ಯಾಪಕರಿದ್ದಾರೆ, ಯಾವ ಅಧ್ಯಾಪಕರು ಲೇಟ್ ಆಗಿ ಬರ್ತಿದ್ದಾರೆ ಅಥವಾ ಎಲ್ಲಿ ಹೋಗಿದ್ದಾರೆ ಅಂತ ಎಲ್ಲವನ್ನೂ ಗಮನಿಸ್ತಾ ಇದ್ರು. ಅದನ್ನ ನೋಡಿ ಯಾವ ಅಧ್ಯಾಪಕರು ಕೂಡ ಏನಂದ್ರೆ ಹೆಂಗಾದ್ರೂ ಪರವಾಗಿಲ್ಲ ಬಿಡು ನಾವಿರ್ಬೋದು ಅನ್ನೋ ಭಾವನೆ ಬರ್ತಿರ್ಲಿಲ್ಲ. ಏನಂದ್ರೆ ಇಲ್ಲ, ನಾವು ಏನಂದ್ರೆ ಗುರುಗಳು ಸದಾ ನಮ್ಮ ಮೇಲೆ ಒಂದು ಪರೀಕ್ಷೆ ಮಾಡ್ತಾ ಇರ್ತಾರೆ, ಆದ್ರಿಂದ ನಾವು ಎಚ್ಚರಿಕೆಯಿಂದ ಇರಬೇಕು ಅನ್ನೋ ಭಾವನೆ ಬರ್ತಾ ಇತ್ತು. ಸ್ವಾಮಿ ವಿವೇಕಾನಂದ ಅವರು ಎಷ್ಟೋ ಕಡೆ ಸಂಚಾರಕ್ಕೆಲ್ಲ ಹೋಗ್ತಾ ಇರುವಾಗ ಆ ರಾಜರನ್ನ ಕೂತ್ಕೊಂಡು ಆ ರಾಜರಿಗೆ ತುಂಬಾ ಹಿಂದೂ ತತ್ವದ ರಹಸ್ಯಗಳನ್ನೆಲ್ಲ ಹೇಳ್ತಾ ಅದರ ಗರಿಮೆಗಳನ್ನ ತಿಳಿಸ್ತಾ ಇದ್ರಂತೆ. ಅವ್ರ ಶಿಷ್ಯರು ಕೇಳ್ತಾ ಇದ್ರು, ಅದೇ ನೀವು ರಾಜರನ್ನೇ ಆಯ್ದುಕೊಳ್ಳೋದು ಸಾಮಾನ್ಯ ವ್ಯಕ್ತಿಗಳಿಗೆ ಹೇಳಿದ್ರೆ ಎಷ್ಟೋ ಒಳ್ಳೇದಲ್ವಾ ಅಂತ. ಅದಕ್ಕೆ ವಿವೇಕಾನಂದ ಅವ್ರು ಹೇಳ್ತಿದ್ರಂತೆ, ಇಲ್ಲ, ಒಬ್ಬ ರಾಜನ್ನ ಸರಿಯಾಗಿ ನಾನು ಒಂದು ತತ್ವದಲ್ಲಿ ನಿಷ್ಠಾ ಮಾಡಿಬಿಟ್ರೆ ಅವನು ಶಾಸನವನ್ನ ತರ್ತಾನೆ. ಅವನೇ ಶಾಸನವನ್ನ ತಂದಾಗ ಎಲ್ಲ ಪ್ರಜೆಗಳು ಅದನ್ನ ಪರಿಪಾಲನೆ ಮಾಡ್ತಾ ಇರ್ತಕ್ಕಂಥವ್ರಾಗ್ತಾರೆ. ಆದ್ರಿಂದ 10 ಜನರಿಗೆ ಹೇಳಕ್ಕಿಂತ 1000 ಜನರಿಗೆ ಏನಂದ್ರೆ ಹೇಳೋಕ್ಕಿಂತ ಒಬ್ಬ ರಾಜನಿಗೆ ಸರಿಯಾದ ಪಾಠ ಹೇಳಿಬಿಟ್ರೆ ಅವನು 1000 ಜನರನ್ನ ಪರಿವರ್ತನೆ ಮಾಡ್ತಾನೆ ಅಂತ. ಗುರುಗಳು ಅಧ್ಯಾಪಕರನ್ನೇ ಸರಿಯಾಗಿ ಪರೀಕ್ಷೆ ಮಾಡಿ ಅವರನ್ನ ಸರಿಯಾದ ಸ್ಥಿತಿ ಹಳಿಯಲ್ಲಿ ತಂದುಬಿಟ್ರೆ ಆಗ ಎಲ್ಲ ಶಿಷ್ಯರು ಕೂಡ ಅದೇ ದಾರಿಯಲ್ಲಿ ಬರ್ತಕ್ಕಂಥವ್ರಾಗ್ತಾರೆ. ಇಂಥ ಒಂದು ಅಭೂತಪೂರ್ವವಾದ ಶಕ್ತಿ ಮತ್ತೆ ಕೌಶಲ ಆ ಗುರುಗಳಲ್ಲಿ ಇರ್ತಕ್ಕಂಥದ್ದಾಗಿತ್ತು ಅನ್ನೋದನ್ನ ನಾವು ಗಮನಿಸಬಹುದು. ಮತ್ತೆ ಒಂದು ಸಂಸ್ಥೆ ಅಂದ್ರೆ ಬರೀ ಹುಡುಗರು ಓದ್ತಾ ಇರಬಾರ್ದು, ಅವರು ಬುಕ್ ವರ್ಮ್ ಆಗಿರ್ಬಾರ್ದು. ಅವ್ರೇನಾಗಿರ್ಬೇಕಂದ್ರೆ ಬುಕ್ಕಲ್ಲಿ ತಿಳ್ಕೊಂಡಿದ್ದನ್ನ ಹೊರಗಡೆ ಸಮಾಜದಲ್ಲಿ ಅಳವಡಿಸಿಕೊಳ್ತಕ್ಕಂಥವ್ರಾಗಬೇಕು. ಅದಕ್ಕೆ ಅನೇಕ ಕೌಶಲಗಳನ್ನು ಕೂಡ ಏನಂದ್ರೆ ಅವರು ಜೀವನದಲ್ಲಿ ಅಳವಡಿಸ್ಕೊಳ್ಬೇಕು. ಅದಕ್ಕೆ ಸ್ವಾಮಿಗಳು ಮಾಡ್ತಾ ಇದ್ದ ಮಾರ್ಗಗಳು ಅಂದ್ರೆ, ಎಲ್ಲಾದ್ರೂ ಮಂತ್ರಾಕ್ಷತೆ ವಿದ್ಯಾರ್ಥಿಗಳಿಗೆ ಮಂತ್ರಾಕ್ಷತೆ ಕೊಡಕ್ ಹೋಗ್ತಾ ಇರುವಾಗ ಪ್ರತಿಯೊಂದನ್ನೂ ಗಮನದಲ್ಲಿಟ್ಕೊಂಡು ಯಾವ ಕಾಂಪಿಟೇಷನ್ಲಿ ಯಾರಿಗೆ ಫಸ್ಟ್ ಪ್ರೈಸ್ ಬಂದಿದೆ, ಯಾರಿಗೆ ಸೆಕೆಂಡ್ ಪ್ರೈಸ್ ಬಂದಿದೆ, ಯಾರಿಗೆ ಥರ್ಡ್ ಪ್ರೈಸ್ ಬಂದಿದೆ ಅಂತ ಲಿಸ್ಟ್ ಅನ್ನೆಲ್ಲ ಅವ್ರ ಮೈಂಡ್ ಅಲ್ಲಿ ರೆಕಾರ್ಡ್ ಮಾಡ್ಕೊಂಡಿರೋರು. ಯಾವುದೋ ವಿದ್ಯಾರ್ಥಿ ಮಂತ್ರಾಕ್ಷತೆ ತಗೊಳಕ್ ಬಂದ್ರೆ ಅವ್ನು ಕೇಳೋರು, ನಿಂಗೆ ಸೆಕೆಂಡ್ ಪ್ರೈಸ್ ಯಾಕೆ ಬಂತು, ಫಸ್ಟ್ ಪ್ರೈಸ್ ಯಾಕೆ ಬರ್ಲಿಲ್ಲ ಅಂತ ಅವನನ್ನು ಕೇಳೋರು. ಆಗ ಅವನಿಗೆ ತಾನು ಸೆಕೆಂಡ್ ಪ್ರೈಸ್ ಬಂದಿರೋದು ಜಡ್ಜಿಗ್ ಮಾತ್ರ ಅಲ್ಲ, ಫೌಂಡರ್ ಆಗಿರೋ ಸ್ವಾಮಿಗಳಿಗೆ ಗೊತ್ತಾಗಿದೆ ಇನ್ಮೇಲೆ ನೆಕ್ಸ್ಟ್ ಸತಿ ಸೆಕೆಂಡ್ ಬರಬಾರ್ದು, ಬಂದ್ರೆ ನೆಕ್ಸ್ಟ್ ಸತಿನೂ ಸೆಕೆಂಡು, ಈ ಸತಿನೂ ಸೆಕೆಂಡು ಅಂತ ಹೇಳ್ತಾರೆ ಅಂತ ಅವ್ನು ಫಸ್ಟ್ ಪ್ರೈಸ್ಗೆ ಪ್ರಯತ್ನ ಪಡ್ತಾ ಇದ್ದ. ಮತ್ತೆ ಫಸ್ಟ್ ಪ್ರೈಸ್ ಬಂದವನು ಕೂಡ ಏನಂದ್ರೆ, ನೀನ್ ಯಾವ ವಿಷಯ ಹೇಳಿದಿ, ಹೇಗೆ ಹೇಳಿದಿ, ಒಂದ್ಸತಿ ಹೇಳು ನೋಡೋಣ ಅಂತ ಹೇಳಿ ಕೇಳ್ತಾ ಇರ್ತಕ್ಕಂಥವ್ರಾಗಿದ್ರು. ಅಂದ್ರೆ ಈಗ ಕ್ರಿಕೆಟ್ ಅಲ್ಲಿ ಮ್ಯಾಚ್ ಫಿಕ್ಸಿಂಗ್ ಅಂತ ಕೇಳ್ತಾ ಇದ್ದೇವೆ, ಆ ತರ ಯಾವುದು ಆಗಬಾರ್ದು. ಅದಕ್ಕೆ ಅವನ್ನ ಏನ್ ಹೇಳಿದಿ ಹೇಳು ಅಂತ ಕೇಳ್ತಾ ಇದ್ರು. ಇದರಿಂದ ವಿದ್ಯಾರ್ಥಿಗಳಲ್ಲಿ ಒಳ್ಳೆ ಜಾಗೃತಿ ಮೊದಲಾದವುಗಳು ಬರ್ತಾ ಇರ್ತಕ್ಕಂಥದ್ದಾಗಿತ್ತು. ಮತ್ತ ಆ ವಿದ್ಯಾರ್ಥಿಗಳು ಯಾವುದಾದ್ರೂ ಒಂದು ಹೊಸ ವಿಷಯವನ್ನ ಕಲಿಬೇಕು ಅನ್ನೋದಾದ್ರೆ ಹೊರಗಡೆ ಅವರಾದ್ರೂ ಸರಿ ಅವರಿಂದ ಕರೆಸಿ ಆ ಹೊಸ ವಿಷಯವನ್ನ ಕಲಿಸ್ತಾ ಇದ್ರು. ಹೆಚ್ಚಿನ ವಿದ್ವಾಂಸರುಗಳು ಗುರುಕುಲವನ್ನ ಆರಂಭ ಮಾಡ್ತಾರೆ, ಅನೇಕ ವಿದ್ಯಾರ್ಥಿಗಳನ್ನ ಇಟ್ಕೊಂಡು ಪಾಠವನ್ನು ಹೇಳ್ತಾರೆ. ಬಟ್ ಅವ್ರ ದೃಷ್ಟಿ ಏನಿರುತ್ತಂದ್ರೆ, ಎಲ್ಲಾ ನನ್ನ ಮುಖದಿಂದಲೇ ಬಂದಿದೆ ಅಂತ ಆಗ್ಬೇಕು, ನನಗಿಂತ ಪ್ರತಿಭಾವಂತ ಇನ್ನೊಬ್ಬರು ಅಂತ ಆಗಬಾರದು ಅಂತ ಯೋಚನೆ ಮಾಡ್ತಾರೆ. ಆದ್ರೆ ಸ್ವಾಮಿಗಳ ದೃಷ್ಟಿ ಎಷ್ಟು ವಿಶಾಲವಾಗಿತ್ತು ಅಂದ್ರೆ, ಯಾರು ಯಾವ ಯಾವ ಶಾಸ್ತ್ರದ ವಿಭಾಗದಲ್ಲಿ ಪರಿಣಿತರೋ ಅವರನ್ನೆಲ್ಲ ಕರೆಸಿ ಅವರ ಮೂಲಕ ಏನಂದ್ರೆ ಪಾಠ ಮಾಡಿಸ್ತಾ ಇರ್ತಕ್ಕಂಥವ್ರಾಗಿದ್ರು. ಗುರುಗಳು ಸಂಚಾರ ಕ್ರಮದಲ್ಲಿ ಬೇರೆ ಬೇರೆ ಕಡೆ ಇರ್ತಕ್ಕಂಥವ್ರಾಗಿದ್ರಿಂದ ಅದು ಒಂಥರ ಅನಿವಾರ್ಯವಾದ ದಾರಿನೇ ಆಗಿದ್ರು ಕೂಡ ಅದು ಶಿಷ್ಯರಿಗೆ ಒಳ್ಳೆ ಲಾಭದಾಯಕವಾಗಿರ್ತಕ್ಕಂಥದ್ದಾಗಿತ್ತು. ಅದರಿಂದ ಈ ರೀತಿ ಮಾಡ್ತಿದ್ರು. ಅಂದ್ರೆ ನಾನು ಗುರುಗಳಲ್ಲಿ ಕಂಡದ್ದು ಏನಂದ್ರೆ, ಪ್ರಿನ್ಸಿಪಲ್ ಆಫ್ ಸಕ್ಸಸ್ ಈಸ್ A³ ಅಂತ. ಅಂದ್ರೆ ಅಡ್ಜಸ್ಟ್, ಅಕಾಮಿಡೇಟ್, ಅಪ್ರಿಶಿಯೇಟ್. ಎಲ್ಲರನ್ನೂ ಕೂಡ ಅಡ್ಜಸ್ಟ್ ಮಾಡ್ತಾ ಇದ್ರು, ಮತ್ತೆ ಅಕಾಮಿಡೇಟ್, ಅದಕ್ಕಾಗಿ ತಾವು 2 ಹೆಜ್ಜೆ ಕೆಳಗೆ ಇಳಿತಾ ಇದ್ರು. ಮತ್ತೆ ಯಾರಾದ್ರೂ ಸಾಧನೆ ಮಾಡಿದ್ರೆ ಅಪ್ರಿಶಿಯೇಟ್, ಅದನ್ನ ಬಾಯಿ ತುಂಬಾ ಹೊಗಳ್ತಾ ಇರತಕ್ಕಂಥವ್ರಾಗಿದ್ರು. ಒಂದು ಸಂದರ್ಭದಲ್ಲಿ ಶ್ರೀಪಾದಂಗಳವರ ಪರ್ಯಾಯದ ಸಂದರ್ಭ,
ಅದಕ್ಕಾಗಿ ನಾವು ವಿದ್ಯಾರ್ಥಿ ಸಂಘದಿಂದ ಎಷ್ಟೋ ಒಂದು ಹಣವನ್ನ ವಿದ್ಯಾರ್ಥಿಗಳಿಂದ ಕಲೆಕ್ಟ್ ಮಾಡಿ ವಿದ್ಯಾರ್ಥಿಗಳಿಂದ ಕೃಷ್ಣನಿಗೆ ಒಂದು ದಿನದ ಪೂಜೆ ಅಂತ ಹೇಳಿ ಆ ನಿಟ್ಟಿನಲ್ಲಿ ಆ ವಿದ್ಯಾರ್ಥಿಗಳಿಂದ ಎಲ್ಲವನ್ನು ಕಲೆಕ್ಟ್ ಮಾಡಿ ಗುರುಗಳು ಪರ್ಯಾಯಕ್ಕೆ ಹೋಗ್ತಾ ಎಂದ ಒಂದು ಭಿಕ್ಷೆಯನ್ನು ಮಾಡಿಸಿ ಆ ಕಾಣಿಕೆಯನ್ನ ಕೊಡಬೇಕು ಅಂತ ತೀರ್ಮಾನ ಮಾಡಿದ್ವು. ಅದಕ್ಕಾಗಿ ಗುರುಗಳನ್ನ ಕೇಳಿದ್ವು. ಪರ್ಯಾಯದ ಸಂದರ್ಭ ಆದ್ರಿಂದ ಭಿಕ್ಷೆಯ ಸಾಲುಗಳಿತ್ತು. ವಿದ್ಯಾಪೀಠದ ವಿದ್ಯಾರ್ಥಿ ವೃಂದಕ್ಕಾಗಿ ಒಂದು ದಿನವನ್ನು ಮೀಸಲಿಡೋದು ತುಂಬಾ ಕಷ್ಟದ ಕೆಲಸವೇ ಆಗಿತ್ತು. ಆದರೂ ಸ್ವಾಮಿಗಳು ಒಂದು ದಿನಾಂಕವನ್ನ ಚಾತುರ್ಮಾಸದ ಸಂದರ್ಭದಲ್ಲಿ ಕೊಟ್ಟಿರ್ತಕ್ಕಂಥವರಾಗಿದ್ರು. ನಾವು ಗುರುಗಳ ಪಾದಕ್ಕೆ ಬಿದ್ದು ಆಯ್ತು ಸ್ವಾಮಿ ಅಂತ ಅದನ್ನು ಹೇಳಿದ್ದಾಯ್ತು. ಆದರೆ ಆ ಸಂದರ್ಭದಲ್ಲೇನೆ ನಾನು ಆ BMS ಲಾ ಕಾಲೇಜ್ಗೆ ಹೋಗ್ತಾ ಇದ್ದೆ. ಆದ್ರಿಂದ ಅವತ್ತೇ LLB ಫೈನಲ್ ಎಕ್ಸಾಮ್ ಬಿತ್ತು. ನಾನು ಏನ್ ಮಾಡ್ಬೇಕು? LLB ಕಲ್ತಿದ್ದೀನಿ, ಆದ್ರಿಂದ ಸ್ವಾಮಿಗಳ ಹತ್ರ ವಾದ ಮಾಡ್ಬೇಕು, ಅಥವಾ ಏನಂದ್ರೆ ಇಲ್ಲ ಅಂತ ಹೇಳ್ಬಿಟ್ಟು ಆ LLB ಬಿಟ್ಬಿಟ್ಟು ಏನಂದ್ರೆ ಇಲ್ಲಿ ಭಿಕ್ಷೆಗೆ ಇರಬೇಕು? ಅದಕ್ಕೆ ನಾನು ಏನಾದ್ರೂ ಹೇಳಕ್ ಹೋದ್ರೆ ಇದು ವಾದ ವಿವಾದಕ್ಕೆ ಕಾರಣ ಆಗುತ್ತೆ ಅಂತ ಬೇರೆಯವ್ರಿಗೆ ನೀನೇ ವಿದ್ಯಾರ್ಥಿ ವೃಂದದಿಂದ ಕಾಣಿಕೆ ಕೊಟ್ಟು ಬಿಡು, ನೀನೇ ನಿಂತ್ಕೊಂಡು ನೋಡ್ಕೋ ಅಂತೇಳಿ ನಾ ಸೈಲೆಂಟ್ ಆಗಿ ಎಕ್ಸಾಮ್ಗೆ ಹೋಗಿ ಎಕ್ಸಾಮ್ಗೆ ಬರೆದು ಬಿಟ್ಟು ವಾಪಸ್ ಬಂದೆ. ರಾತ್ರಿ ಸ್ವಾಮಿಗಳು ಕರೆಸ್ಬಿಟ್ಟು ಕೇಳ್ತಾ ಇದ್ದಾರೆ, LLB ಫೈನಲ್ ಎಕ್ಸಾಮ್ ಇದ್ರೆ ನಂಗೆ ತಿಳಿಸ್ಬೇಕಾಗಿತ್ತು, ನಾನು ನಿನ್ಗೆ ಬೇರೆ ಡೇಟ್ ಕೊಡ್ತಾ ಇದ್ದೆ, ಇಷ್ಟೆಲ್ಲ ಕಲೆಕ್ಟ್ ಮಾಡೋದು ನೀನು, ಓಡಾಡ್ದೋ ನೀನು, ಇಷ್ಟಿರುವಾಗ ನೀನು ಅದಕ್ಕೆ ಬೇಕಾಗಿರ್ತಕ್ಕಂಥ ಏನಂದ್ರೆ ಅವಕಾಶವನ್ನ ನೀನು ಪಡ್ಕೊಂಡು ನಿನ್ನದಾಗಿಸ್ಕೋಬೇಕಾಗಿತ್ತಲ್ವಾ, ನೀನ್ ಯಾರಿಗೋ ಬೇರೆಯವ್ರು ಕೊಟ್ಬಿಟ್ಟು ಸರ್ರಂತ ಹೊಟ್ಟೋದಿಯಲ್ಲ ಅಂದಾಗ, ಸ್ವಾಮಿ ಅದ್ ನನ್ಗೇನ್ ಭಯ ಇತ್ತಂದ್ರೆ, ನಾನ್ ತಮ್ಮ ಬಳಿಯಲ್ಲಿ ಬಂದು ಕೇಳಿದಾಗ ಬೇರೆ ದಿನಾಂಕ ಇಲ್ಲ, ಏನ್ ಮಾಡ್ಲಿ ಅಂತ ಹೇಳಿಬಿಟ್ರೆ ಎಲ್ಲಿ ನನ್ನ ಬೇಡಿಕೆ ವಿಫಲ ಆಗತ್ತೋ ಅಂತ ಒಳಗಡೆ ಅಂಜಿಕೆ ಇತ್ತು. ಅದಕ್ಕೋಸ್ಕರವಾಗಿ ಏನಂತಂದ್ರೆ ನಾನು ಆ ಸಾಹಸವನ್ನೇ ಮಾಡ್ಲಿಲ್ಲ ಅನ್ನುವಾಗ ಅವ್ರು ಹೇಳಿದ್ರು, ನೀನ್ ಹೇಳಿದ್ರೆ ನಾ ಖಂಡಿತ ಬೇರೆ ದಿನಾಂಕ ಕೊಡ್ತಾ ಇದ್ದೆ ಅಂದ್ರು. ಅಂದ್ರೆ ವಿದ್ಯಾರ್ಥಿಗಳ ಬಗೆಗೆ ವಾತ್ಸಲ್ಯ ಏನಿದೆ ಅದು ಅವರಲ್ಲಿ ನಾವು ಯಾವತ್ತೂ ಕೂಡ ಗುರುತಿಸಬೇಕಾಗಿರ್ತಕ್ಕಂಥದ್ದಾಗಿದೆ. ಆದ್ರಿಂದ ಯಾರಾದ್ರೂ ಕಸ್ಟಮರ್ ಇಸ್ ಬಾಸ್ ಅಂತ ಹೇಳ್ತಾ ಇದ್ದಾರೆ ಅಂದ್ರೆ ಅದನ್ನು ಮೊದಲು ಸ್ಟಾರ್ಟ್ ಮಾಡಿದವರೇ ಪೇಜಾವರ ಸ್ವಾಮಿಗಳು ಅನ್ನೋದನ್ನು ಜ್ಞಾಪಕ ಇಟ್ಕೋಬೇಕು. ಮತ್ತೆ ವಿದ್ಯಾರ್ಥಿಯ ಯಾವುದೇ ಸಮಸ್ಯೆ ಆದ್ರೂ ಸರಿ, ಅದಕ್ಕೆ ಅವರ ಬಳಿಯಲ್ಲಿ ಸಮಾಧಾನಕರವಾದ ಒಂದು ಪರಿಹಾರದ ಮಾರ್ಗ ಏನಿದೆ ಅದು ಇದೆ. ಯಾಕೆ ಅಂದ್ರೆ ವಿದ್ಯಾರ್ಥಿಗಳೇ ನನ್ನ ಆಸ್ತಿ ಅಂತ ಬದುಕಿರ್ತಕ್ಕಂಥವ್ರು ಶ್ರೀಪಾದಂಗಳವರು ಆಗಿದ್ರು. ಆದ್ದರಿಂದ ಈ ರೀತಿಯಾಗಿ ಅವರು ಗುರುಕುಲವನ್ನು ನಡೆಸ್ತಾ ಇದ್ರು. ಎಷ್ಟೋ ಸಂದರ್ಭಗಳಲ್ಲಿ ದೊಡ್ಡ ಗುರುಕುಲ ನಡೆಸೋರಿಗೆ ನಾನಾಗಿರೋಷ್ಟಕ್ಕೆ ಗುರುಕುಲ ನಡೆಸ್ತಾ ಇದ್ದೇನೆ, ಎಲ್ರೂ ನನ್ನ ಆಜ್ಞೆಯನ್ನ ಕಟ್ಟುನಿಟ್ಟಾಗಿ ಪಾಲಿಸಬೇಕು ಅನ್ನೋ ಒಂದು ಹಠಮಾರಿತನ ಇರುತ್ತೆ. ಆ ಹಠಮಾರಿತನ ಬರ್ತಾ ಬರ್ತಾ ಇರುವ ಆ ವಿದ್ಯಾರ್ಥಿಗಳಲ್ಲಿ ಅದು ಅಷ್ಟು ಅವ್ರಿಗೆ ಒಗ್ಗದೇ ಇರಬಹುದು. ಅದಕ್ಕೆ ಸ್ವಾಮಿಗಳು ಅಳವಡಿಸಿಕೊಂಡ ಪಾಲಿಸಿ ಅಂದ್ರೆ, ನಾನು ವಿದ್ಯಾರ್ಥಿಗಳನ್ನ ಪರೀಕ್ಷೆ ಮಾಡಲ್ಲ, ಅವ್ರು ಹೇಗಿದ್ರು ಸರಿ, ಅವರು ಕಲಿತ ವಿದ್ಯೆಯನ್ನ ಪರೀಕ್ಷೆ ಮಾಡ್ತೇನೆ ಅಂತ ಹೇಳಿ ಕಲಿತ ವಿದ್ಯೆಯನ್ನ ಪರೀಕ್ಷೆ ಮಾಡ್ತಿದ್ರು. ಆ ವಿದ್ಯಾರ್ಥಿಗಳ ಲೋಪದೋಷಗಳನ್ನ ಪಟ್ಟಿ ಮಾಡಿ ಏನಂದ್ರೆ ಅದರಿಂದ ಏನಂದ್ರೆ ಇವನು A ಗ್ರೇಡ್ B ಗ್ರೇಡ್ ಅಂತ ಹೇಳಿ ಆ ಗ್ರೇಡೇಷನ್ ಅನ್ನ ಮಾಡ್ತಾ ಇರ್ತಕ್ಕಂಥವ್ರು ಆಗಿರ್ಲಿಲ್ಲ. ಆದ್ರಿಂದ ವಿದ್ಯಾರ್ಥಿಗಳಿಗೆ ಏನಂದ್ರೆ ಅದು ಒಂದು ಸುಲಭವಾಗಿ ಕಲಿಯುವ ನೆಚ್ಚಿನ ವಾತಾವರಣ ಆಗಿ ಅದು ಬೆಳೆದಿರ್ತಕ್ಕಂಥದ್ದಾಗಿತ್ತು. ಅಂದ್ರೆ ಇಂತಹ ಒಂದು ಗುರುಗಳು ಏನಿದ್ದಾರೆ ಇವರ ಬಳಿಯಲ್ಲಿ ನಾವು ಇರ್ತಕ್ಕಂಥವರಾಗಿದ್ದೇವೆ, ಅವರ ಸಮಾಜಮುಖಿ ಚಿಂತನೆಗಳನ್ನ ನಾವು ಅಳವಡಿಸಿಕೊಳ್ತಾ ಇದ್ದೇವೆ ಅನ್ನೋದು ತುಂಬಾ ಸಂತೋಷದ ಸಂಗತಿ. ಇಂದು ಯಾರಾದ್ರೂ ಆ ವಿದ್ಯಾಪೀಠದ ಹುರಿಯಾಳುಗಳಾಗಿದ್ದು ನಾನು ಕೂಡ ಇಂಥ ಸಂಘ ಸಂಸ್ಥೆಗಳನ್ನು ಆರಂಭಿಸ್ತೇನೆ ಅನ್ನೋದಾದ್ರೆ ಅವರ ಜೀವನ ಕ್ರಮವನ್ನು ಸರಿಯಾಗಿ ಅಭ್ಯಸಿದ್ರೆ ಅನೇಕ ಪಾಠಗಳನ್ನ ನಾವು ಕಲ್ತ್ಕೊಳ್ಬಹುದು. ವಿದ್ಯಾರ್ಥಿ ವತ್ಸಲರಾಗಿ ಮೆರೆದಾಗ ಹೆಚ್ಚಿನ ಸಂಖ್ಯೆಯಲ್ಲಿ ವಿದ್ಯಾರ್ಥಿಗಳು ಬರ್ತಾರೆ. ಆಗ ಆ ಸಂಸ್ಥೆಯ ಉದ್ದೇಶ ಇನ್ನಷ್ಟು ಹೆಚ್ಚು ಈಡೇರುತ್ತದೆ ಅನ್ನೋ ಪಾಠವನ್ನ ಅವರು ತಿಳಿಸಿಕೊಟ್ಟಿದ್ದಾರೆ. ಅಷ್ಟು ತ್ಯಾಗ ಮೂರ್ತಿಗಳಾಗಿ ನಡೆಯಬೇಕಾದ್ರೆ ಅವ್ರ ಜೀವನ ಸರಳವಾಗಿರ್ಬೇಕು. ಅವರ ಜೀವನ ಅಷ್ಟು ಸರಳವಾಗಿತ್ತು. ಎಂದೂ ವೈಭವಕ್ಕೆ ಅವರು ಮನಸೋತವರಲ್ಲ. ಆದ್ದರಿಂದ ನಾವಂತಹ ಪಾಠಗಳನ್ನ ಬದುಕಿ ತೋರಿಸಿದ್ದಾರೆ. ಮೈ ಲೈಫ್ ಇಸ್ ಮೈ ಮಿಷನ್ ಅಂತ ಕೆಲವರು ಹೇಳ್ತಾರೆ. ಆ ತರ ಅವರು ಬದುಕಿ ತೋರಿಸಿದ್ದಾರೆ. ನಾವಂತಹ ಗುಣಗಳನ್ನ ಅಳವಡಿಸ್ಕೊಳ್ಬೇಕು ಅನ್ನೋದನ್ನ ನಾವು ಅವರನ್ನ ನೋಡಿದಾಗೆಲ್ಲ ಜ್ಞಾಪಿಸ್ಕೊಳ್ತಾ ಇರ್ತಕ್ಕಂಥವರಾಗ್ತೇವೆ. ಸಮಾಜ ಅದನ್ನು ಅರಿತುಕೊಂಡು
ಅಂಥ ಗುರುಗಳಿಗೆ ಆಗಾಗ್ಗೆ ನಾವು ಗೌರವವನ್ನು ಸಲ್ಲಿಸ್ತಾ ಅವರ ಮಾರ್ಗದಲ್ಲಿ ನಡೀಬೇಕು ಅನ್ನೋದಷ್ಟೇ ನನ್ನ ಬೃಹದಾಶೆ. ಇಷ್ಟು ಮಾತುಗಳನ್ನು ಹೇಳ್ತಾ ನನ್ನ ಅನುಭವವನ್ನ ಹಂಚಿಕೊಳ್ತಾ ಇರತಕ್ಕಂಥವನಾಗಿದ್ದೇನೆ. ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣ ಪೂಜಾರಥಂ ಮುನಿಂ ವಿಶ್ವೇಶಂ ಇಷ್ಟದಂ ವಂದೇ ಪರಿವ್ರಾಟ್ ಚಕ್ರವರ್ತಿನಂ. ಶ್ರೀಕೃಷ್ಣಾರ್ಪಣಂ ಅಸ್ತು.